ಸ್ನೇಹಿತರೆ, ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಿದ್ದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಅದೊಂದು ಅಕ್ಷರಶಃ ಮಹಾಯುದ್ಧ. ಅದು ಒಂದೇ ಮ್ಯಾಚ್, ಬರೋಬ್ಬರಿ 499 ರನ್. T20ನಲ್ಲಿ 10 ವರ್ಷ ಹಿಂದಕ್ಕೆ ಹೋದರೆ ODIನಲ್ಲಿ 250 ರೆಸ್ಪೆಕ್ಟಬಲ್ ಸ್ಕೋರ್ ಅನ್ನೋ ಥರ ಇತ್ತು. T20ನಲ್ಲಿ 20 ಓವರ್ನಲ್ಲಿ 499 ರನ್, 250. ಇದು T20 ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಸೆಮಿಫೈನಲ್. ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಬೋರ್ಡ್ ಮೇಲೆ ಬರೋಬ್ಬರಿ 253 ರನ್ ಕಲೆ ಹಾಕಿದಾಗ ಇಡೀ ಭಾರತ ನಾವು ಫೈನಲ್ ಕನ್ಫರ್ಮ್, ಇಂಗ್ಲೆಂಡ್ ಸೋತಾಯಿತು ಅಂತ ಫಿಕ್ಸ್ ಆಗಿತ್ತು. ನಾವು ಕೂಡ ಇಷ್ಟೊಂದು ವರ್ಷಗಳಿಂದ ಕ್ರಿಕೆಟ್ ನೋಡ್ತಿರೋರು ಕೂಡ ಇಂಡಿಯಾ ಗೆದ್ದಾಯಿತು ಅಂಥೇಳಿ. ಆದರೆ ಪಿಕ್ಚರ್ ಅಲ್ಲಿಗೆ ಮುಗಿದಿರಲಿಲ್ಲ. ಇಂಗ್ಲೆಂಡ್ ತಂಡದ ಒಬ್ಬ ಯುವ ಆಟಗಾರ ಜೇಕಬ್ ಬೆಥೆಲ್, ಈತ ಎಬ್ಬಿಸಿದ ಸುನಾಮಿಗೆ ಟೀಮ್ ಇಂಡಿಯಾದ ಅಷ್ಟು ಘಟಾನುಘಟಿ ಬೌಲರ್ಗಳು ಒಂದು ಕ್ಷಣ ಬೆವರಿಳಿದು ಹೋಗಿಬಿಟ್ರು. ಬೆಥೆಲ್ ಬೆದರಿಸಿಬಿಟ್ರು. 253 ರನ್ ಹೊಡೆದ್ರು ಕೂಡ ಭಾರತಕ್ಕೆ ಸೋತು ಹೋಗ್ತೀವಿ ಅನ್ನೋ ಆತಂಕ ಮಧ್ಯದಲ್ಲಿ ಬಂದಿತ್ತು. ಯೋಚನೆ ಮಾಡಿ ನೀವು. ಹಾಗಾದರೆ ಕೊನೆ ಓವರ್ನ ಕೊನೆಯ ಬಾಲ್ವರೆಗೂ ಎದೆ ಬಡಿತ ಹೆಚ್ಚಿಸಿದ್ದ ಈ ಮಹಾಯುದ್ಧದಲ್ಲಿ ಅಂತಿಮವಾಗಿ ಭಾರತ ಗೆದ್ದಿದ್ದು ಕೇವಲ 7 ರನ್ಗಳಿಂದ. ಹಾಗಿದ್ರೆ ಏನಾಯಿತು ವಾಂಖೇಡನಲ್ಲಿ? ಗೆದ್ದಿದ್ದು ಖುಷಿನೇ, ಆದರೆ 246 ರನ್ ಬಿಟ್ಕೊಟ್ಟ ನಮ್ಮ ಬೌಲಿಂಗ್ ಭಾನುವಾರ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆಯುತ್ತಾ? ಗೆಲುವಿನ ಸಂಭ್ರಮದ ನಡುವೆ ಕೂಡ ನಾವು ಕಲಿಬೇಕಾಗಿರೋ ಪಾಠಗಳೇನು ಎಲ್ಲವನ್ನ ಪಿನ್ ಟು ಪಿನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. 500 ರನ್ಸ್, ವಾಂಖೇಡೆಯಲ್ಲಿ ರನ್ ಸುನಾಮಿ. ಸ್ನೇಹಿತರೆ, T20 ಕ್ರಿಕೆಟ್ ಅಂದ್ರೆ ಹಾಗೆ ಅಲ್ವಾ, ಇಲ್ಲಿ ಊಹೆಗಳಿಗೆಲ್ಲ ಜಾಗ ಇಲ್ಲ. ಅದರಲ್ಲೂ ವಾಂಖೇಡೆ ಸ್ಟೇಡಿಯಂ ಬ್ಯಾಟ್ಸ್ಮನ್ಗಳ ಸ್ವರ್ಗ, ಬೌಲರ್ಗಳ ಪಾಲಿಗೆ ಸ್ಮಶಾನ. ಅದೇ ಆಯಿತು. ಇದು ಹೈ ಸ್ಕೋರಿಂಗ್ ಮ್ಯಾಚ್ ಅಷ್ಟೇ ಅಲ್ಲ, T20 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ರನ್ ಹರಿದು ಬಂದ ನಾಕೌಟ್ ಪಂದ್ಯಗಳಲ್ಲಿ ಒಂದಾಯಿತು. 2 ಟೀಮ್ಗಳ ಸ್ಕೋರ್ ಕೂಡಿಸಿದ್ರೆ ಆಗಿತ್ತು 499. 1 ರನ್ ಆಗಿದ್ರೆ 500 ರನ್ ಆಗ್ತಾ ಇತ್ತು. ಎಷ್ಟು ಬೌಂಡ್ರಿ ಗೊತ್ತಾ? ಟೋಟಲ್ 73 ಬೌಂಡ್ರೀಸ್. ಅದರಲ್ಲಿ 39 ಫೋರ್ಸ್ ಮತ್ತು 34 ಸಿಕ್ಸರ್ಗಳು. ಅಂದರೆ ಪ್ರತಿ ಓವರ್ಗೆ ಸರಾಸರಿ 2 ಬಾಲ್ ಬೌಂಡರಿ ಲೈನ್ ದಾಟಿ ಹೋಗಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು. ಚೇಸಿಂಗ್ ಮಾಡೋದು ಸುಲಭ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಅದಕ್ಕೆ ತಕ್ಕ ಹಾಗೆ ಪಿಚ್ ಕೂಡ ವರ್ತಿಸ್ತು. ಚೆಂಡು ಬ್ಯಾಟ್ಗೆ ಎಷ್ಟು ಈಸಿಯಾಗಿ ಬರ್ತಾ ಇತ್ತು ಅಂದರೆ ಬೌಲರ್ಗಳು ಸ್ಲೋ ಬಾಲ್ ಹಾಕಿದ್ರು 6, ಫಾಸ್ಟ್ ಬಾಲ್ ಹಾಕಿದ್ರು 6. ಟ್ರೂ ಬೌನ್ಸ್ ಮತ್ತು ಚಿಕ್ಕ ಬೌಂಡ್ರಿಗಳು ಬ್ಯಾಟ್ಸ್ಮನ್ಗಳಿಗೆ ಹಬ್ಬ, ಆದರೆ ಬೌಲರ್ಗಳಿಗೆ ಮಾತ್ರ ಸ್ಮಶಾನದ ಥರ. ನಮಗೇನು ಸಿಗ್ತಾ ಇಲ್ವಲ್ಲ ಇಲ್ಲಿ ಅಂಥೇಳಿ. ವಿಶೇಷ ಅಂದರೆ ಸೆಕೆಂಡ್ ಹಾಫ್ನಲ್ಲಿ, ದ್ವಿತೀಯಾರ್ಧದಲ್ಲಿ ಇಬ್ಬನಿ ಅಷ್ಟಾಗಿ ಬೀಳದೇ ಇದ್ರೂ ಕೂಡ ರನ್ ಹೊಳೆ ಮಾತ್ರ ನಿಲ್ಲೇ ಇಲ್ಲ. ಇಂಥ ಒಂದು ಪ್ರೆಷರ್ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತು. ಮೊದಲಿಗೆ ಪವರ್ ಪ್ಲೇನಲ್ಲಿ ಟೀಮ್ ಇಂಡಿಯಾ ಮತ್ತೊಮ್ಮೆ ಆಧಿಪತ್ಯ ಸಾಧಿಸ್ತು. ಮೊದಲ 6 ಓವರ್ಗಳಲ್ಲಿ 67 ರನ್ ಚಚ್ಚಿತು. ಆದರೆ ಇಲ್ಲೊಂದು ಬೇಜಾರಿನ ಸಂಗತಿ ಅಂದರೆ ಅಭಿಷೇಕ್ ಶರ್ಮಾ ಅವರ ವೈಫಲ್ಯ. ರನ್ಗಳ ಅಭಿಷೇಕ ಆಗಲೇ ಇಲ್ಲ ಈ ವರ್ಲ್ಡ್ ಕಪ್ನಲ್ಲಿ. ಅದಕ್ಕಿಂತ ಹಿಂದೆಲ್ಲ ಚೆನ್ನಾಗಿ ವರ್ಲ್ಡ್ ಕಪ್ನಲ್ಲೇ ಫುಲ್ ಕೈ ಕೊಟ್ಟರು ಇವರು. ಹ್ಯಾರಿ ಬ್ರೂಕ್ 2ನೇ ಓವರ್ನಲ್ಲೇ ವಿಲ್ ಜಾಕ್ಸ್ರನ್ನ ಬೌಲಿಂಗ್ ಇಳಿಸಿದ್ರು. ಅದು ಇಂಗ್ಲೆಂಡ್ನ ಪ್ಲಾನ್ ಆಗಿತ್ತು. ದೊಡ್ಡ ಶಾಟ್ ಹೊಡೆಯೋಕೆ ಹೋದ ಅಭಿಷೇಕ್ ಟೈಮಿಂಗ್ ಸರಿಯಾಗಿ ಮಾಡದೆ ಡೀಪ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದೇ ಹಳೆ ರಾಗ, ಅದೇ ಹಾಡು. ಆದರೆ ಆ ನಂತರ ನಡೆದಿದ್ದು ಮಾತ್ರ ಇತಿಹಾಸ. ಕ್ಯಾಚ್ ಬಿಟ್ರು, ಮ್ಯಾಚ್ ಬಿಟ್ರು. ಕ್ರಿಕೆಟ್ನಲ್ಲಿ ಒಂದು ಮಾತಿದೆ, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ. ಅದೇ ರೀತಿ ಕ್ಯಾಚ್ ಡ್ರಾಪ್ಸ್, ಮ್ಯಾಚ್ ಡ್ರಾಪ್ಸ್ ಅನ್ನೋದು ಕೂಡ ಅಷ್ಟೇ ಸತ್ಯ. ಇಂಗ್ಲೆಂಡ್ ಪಾಲಿಗೆ ಬಹುಮುಖ್ಯ ಕಾರಣವಾಗಿದ್ದು ಆ ಒಂದು ಡ್ರಾಪ್ ಕ್ಯಾಚ್. ಸಂಜು ಸ್ಯಾಮ್ಸನ್ ಆಗಿನ್ನೂ ಕೂಡ 15 ರನ್ ಗಳಿಸಿದ್ರು ಅಷ್ಟೇ. ಹ್ಯಾರಿ ಬ್ರೂಕ್ ಕೈಗೆ ಲಡ್ಡು ರೀತಿ ಕ್ಯಾಚ್ ಹೋಯಿತು. ಈಸಿ ಕ್ಯಾಚೇ ಅದು, ಸಿಟ್ಟರ್ ಅಂತಾರಲ್ಲ ಆ ರೀತಿ. ಆದರೆ ಅದನ್ನು ಹಿಡಿಯುವಲ್ಲಿ ಬ್ರೂಕ್ ಬ್ರೇಕ್ ಆದರೂ ಫೇಲ್ ಆದರು. ಅಲ್ಲಿಗೆ ಇಂಗ್ಲೆಂಡ್ನ ಹಣೆ ಬರಹ ಬದಲಾಯಿತು. ಜೀವದಾನ ಸಿಕ್ಕಿದ ಮೇಲೆ ಸಂಜು ಸ್ಯಾಮ್ಸನ್ ಸುಮ್ಮನೆ ಕೂರ್ತಾರೆ. ಒಳ್ಳೆ ಫಾರ್ಮ್ನಲ್ಲಿ ಬೇರೆ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ಕೂಡ ಚಚ್ಚಿದ್ದಾರೆ. ಇಂಗ್ಲೆಂಡ್ ಬೌಲರ್ಗಳ ಮೇಲೆ ಮುಗಿಬಿದ್ರು. ಜೋಫ್ರಾ ಆರ್ಚರ್ ಅಂತಹ ಘಟಾನುಘಟಿ ವೇಗಿಗಳಿಗೆ ಅವರೆಷ್ಟು ವೇಗದಲ್ಲಿ ಬೌಲ್ ಹಾಕ್ತಿದ್ರು ಅಷ್ಟಕ್ಕಿಂತ ಡಬ್ಬಲ್ ವೇಗದಲ್ಲಿ ಬೌಂಡ್ರಿ ಲೈನ್ ದಾಟಿಸ್ತಾ ಇದ್ರು ಬಾಲ್ಗಳನ್ನ. ಫೀಲ್ಡಿಂಗ್ ರೆಸ್ಟ್ರಿಕ್ಷನ್ನ ಪೂರ್ತಿ ಲಾಭ ಪಡ್ಕೊಂಡ್ರು. ಸ್ಯಾಮ್ ಕರನ್ ಎಸೆದ ಓವರ್ನಲ್ಲಿ ಬೌಂಡರಿಗಳ ಸುರಿಮಳೆನೇ ಆಯಿತು. ಕೇವಲ ಪವರ್ ಪ್ಲೇ ಮಾತ್ರ ಅಲ್ಲ, ಅದರ ನಂತರ ಕೂಡ ಸಂಜು ಅಬ್ಬರ ನಿಲ್ಲೇ ಇಲ್ಲ. ಸ್ಪಿನ್ನರ್ ಅನಿಲ್ ರಶೀದ್ ಬಂದರು, ಅವ್ರನ್ನ ಕವರ್ಸ್ ಮೇಲಿಟ್ಟಿದ್ರು. ಲಿಯಾಮ್ ಡಾವ್ಸನ್ ಬಂದರು, ಲಾಂಗ್ ಆಫ್ ಮೇಲೆ ಸಲೀಸಾಗಿ ಹೊಡೆಯೋಕೆ ಶುರು ಮಾಡಿದ್ರು. ನೋಡ್ತಿದ್ದ ಹಾಗೆ ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ ಮಾಡಿದ್ರು. ಅವರ ಇನ್ನಿಂಗ್ಸ್ ಭಾರತಕ್ಕೆ ಎಷ್ಟು ಮುಖ್ಯ ಆಗಿತ್ತು ಅಂತ ಹೇಳಿದ್ರೆ, ಒಂದು ಕಡೆ ವಿಕೆಟ್ ಬೀಳದಂತೆ ನೋಡಿಕೊಂಡ್ರು, ಇನ್ನೊಂದು ಕಡೆ ರನ್ ರೇಟ್ ಯಾವಾಗಲೂ ಕೆಳಗೆ ಬರೋಕ್ಕೆ ಬಿಡಲೇ ಇಲ್ಲ. ಹೈ ರನ್ ರೇಟ್ ಮೇಂಟೈನ್ ಮಾಡಿದ್ರು. 89 ರನ್ ಕೇವಲ 42 ಎಸೆತಗಳಲ್ಲಿ. ಇದರಲ್ಲಿ ಎಷ್ಟು ಕ್ಲಾಸ್ ಇತ್ತು ಅಂದರೆ ವಾಂಖೇಡೆ ಸ್ಟೇಡಿಯಂನಲ್ಲಿದ್ದ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಅಂತಿಮವಾಗಿ ವಿಲ್ ಜಾಕ್ಸ್ ಬಾಲ್ನಲ್ಲಿ ದೊಡ್ಡ ಶಾಟ್ಗೆ ಅವರು ಔಟ್ ಆದರೂ ಕೂಡ ಅವರು ಮಾಡಬೇಕಾದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರು.
ಅಷ್ಟು ಇನ್ನಿಂಗ್ಸ್ನಲ್ಲಿ ಸ್ನೇಹಿತರೆ. ಇಡೀ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ನಲ್ಲಿ ಫೇವ್ರೆಟ್ ಶಾಟ್ ಯಾವುದು ಕೇಳಿದ್ರೆ ತುಂಬ ಜನಕ್ಕೆ ಅವರು ಸಿಕ್ಸರ್ ಹೊಡೆದಿದ್ದು, ಆನ್ ಸೈಡ್ನಲ್ಲಿ ಒಂದು ಹೈ ಸಿಕ್ಸ್ ಹೋಯ್ತಲ್ಲ ಅದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ನನ್ನ ಫೇವ್ರೆಟ್ ಯಾವುದು ಗೊತ್ತಾ? ಜೋಫ್ರಾ ಆರ್ಚರ್ರ ಶರವೇಗದ ಬೌಲಿಂಗ್ನಲ್ಲಿ, ಅದು ಕೂಡ ಯಾರ್ಕರ್ ಲೆಂತ್ ಬೌಲಿಂಗ್ಗೆ ಕ್ರೀಸ್ನಲ್ಲಿ ಹಿಂದಕ್ಕೆ ಹೋಗಿ ಬ್ಯಾಕ್ ಫುಟ್ನಲ್ಲಿ ಅವರು ಕ್ರೀಸ್ನಲ್ಲಿ ಹಿಂದಕ್ಕೆ ಹೋಗಿ ನಿಂತ್ಕೊಂಡು ಜಸ್ಟ್ ಬ್ಯಾಟ್ ಹೀಗಿಟ್ಟು ಆಫ್ ಸೈಡ್ನಲ್ಲಿ ಬಾಲ್ನ ಬೌಂಡ್ರಿಗೆ ಅಟ್ಟಿದ್ರಲ್ಲ, ಬುಲೆಟ್ ಥರ ನೆಲದಲ್ಲೇ ಉರುಡ್ಕೊಂಡು ಹೋಗಿ ಇಬ್ಬರು ಫೀಲ್ಡರ್ ನಡುವೆ ಹೋಗಿ ಬೌಂಡ್ರಿ ಸೇರ್ತಲ್ಲ, ಅದು ಹಿಂದೆ ಬಂದು ಹೀಗಿಟ್ಟು ಕಟ್ ಮಾಡಿರೋದು ಬಾಲ್ನ. ದ್ಯಾಟ್ ಈಸ್ ಮೈ ಫೇವ್ರೆಟ್ ನಿನ್ನೆ ಮ್ಯಾಚ್ನಲ್ಲಿ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ನಲ್ಲಿ. ಯಾಕೆಂದರೆ ಸ್ನೇಹಿತರೆ, ಬಾಲ್ನ ಸಿಕ್ಸ್ ಹೊಡೆಯೋಕ್ಕೆ ಓಕೆ ಸ್ಕಿಲ್ ಬೇಕು, ಆದರೆ ಈ ರೀತಿ ಅತಿ ವೇಗದಲ್ಲಿ ನುಗ್ಗಿ ಬರೋ ಬಾಲ್ನ, ಅದರಲ್ಲೂ ಕೂಡ ಯಾರ್ಕರ್ ಲೆಂತ್ ಬಾಲ್ನ ಬ್ಯಾಕ್ ಫುಟಿಗೆ ಬಂದು ಕರೆಕ್ಟ್ ಅದಿನ್ನೇನು ಬಾಲ್ ಗ್ರೌಂಡ್ ಆಗಬೇಕು ಅನ್ನೋ ಟೈಮ್ನಲ್ಲಿ ಬ್ಯಾಟ್ ಹೀಗಿಟ್ಟು, ಅಲ್ಲಿಂದ ಬರೋ ಬಾಲ್ನ ಬ್ಯಾಟ್ ಹೀಗಿಟ್ಟು ಸೀದಾ ಈ ಕಡೆಗೆ ಬುಲೆಟ್ ರೀತಿಯಲ್ಲಿ ಅಲ್ಲಿಂದನೇ ಗ್ರೌಂಡ್ ಮಾಡಿ ಅದನ್ನು ಬೌಂಡ್ರಿ ಕಳಿಸೋದು, ಪ್ರೇಕ್ಷಕರ ನಡುವೆ ನುಗ್ಸಿ ಕಳಿಸೋದಿದೆಯಲ್ಲ, ಅದು ಹೋಗಿರೋ ವೇಗ, ಆ ಬ್ಯೂಟಿ ಇತ್ತಲ್ಲ, ಅದಕ್ಕೆ ಬರೀ ಸ್ಕಿಲ್ ಸಾಕಾಗಲ್ಲ, ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಬೇಕಾಗತ್ತೆ. ಸಂಜು ಸ್ಯಾಮ್ಸನ್ರನ್ನ ಡೇ ಒನ್ನಿಂದ ನೋಡಿದಾಗಲೂ ಕೂಡ ಅನಿಸ್ತಾ ಇತ್ತು ಸ್ಕಿಲ್ಫುಲ್ ಪ್ಲೇಯರ್ ಅಂತ. ಅವ್ರ ಗ್ರಾಚಾರ ಸರಿ ಇರಲಿಲ್ಲ, ಚಾನ್ಸ್ ಕೊಟ್ಟಾಗ ಅವರಿಗೆ ಆ ಸ್ಕಿಲ್ಗಳು ಕರೆಕ್ಟಾಗಿ ಯೂಸ್ ಆಗ್ತಿರಲಿಲ್ಲ, ಏನೋ ಒಂದು ಕಾರಣಕ್ಕೆ ಔಟ್ ಆಗ್ತಾ ಇದ್ರು. ಇವಾಗ ಚೆನ್ನಾಗದು ಹೊರಗೆ ಬರ್ತಾ ಇದೆ ಒಳ್ಳೆ ಫ್ಲೋನಲ್ಲಿ. ಹಾಗೆ ಅಲ್ವಾ ಸ್ನೇಹಿತರೆ, ಲೈಫಲ್ಲೂ ಕೂಡ ಎಫರ್ಟ್ ಅನ್ನೋದು, ನಾವು ಕಷ್ಟಪಡ್ತಿದ್ದೀವಿ ಏನೂ ರಿಸಲ್ಟ್ ಸಿಗ್ತಿಲ್ಲ, ಕಷ್ಟಪಡ್ತಿದ್ದೀವಿ ಏನೂ ರಿಸಲ್ಟ್ ಸಿಗ್ತಿಲ್ಲ ಅಂತ ಕೊರಗೋದೇ ಜಾಸ್ತಿ. ಆದರೆ ಕಷ್ಟಪಡ್ತಾ ಹೋಗಬೇಕು. ಯಾರಿಗೊತ್ತು, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಒಂದೇ ಸಲ ರಿಟರ್ನ್ ಸಿಗ್ಬೋದು ಲೇಟರ್ ಪಾಯಿಂಟ್ನಲ್ಲಿ ಅಲ್ವಾ. ಅದು ಕಾಂಪೌಂಡ್ ಆಗ್ತಿರುತ್ತೆ, ಆ ಎಫರ್ಟ್ ಎಲ್ಲ, ಆ ಸ್ಕಿಲ್, ಆ ಅನುಭವ ಕಾಂಪೌಂಡ್ ಆಗ್ತಾ ಇರುತ್ತೆ. ಗೇಟ್ ಓಪನ್ ಮಾಡಿದಾಗ ಒಂದೇ ಸಲ ಆಚೆ ಬರುತ್ತೆ. ಸಂಜು ಸ್ಯಾಮ್ಸನ್ ವಿಚಾರದಲ್ಲೂ ಹಾಗೆ ಆಗ್ತಿರಂಗೆ ಕಾಣಿಸ್ತಾ ಇದೆ. ಇಷ್ಟು ವರ್ಷಗಳ ಅವರ ಅನುಭವ ಮತ್ತು ಅವರ ಶ್ರಮ. 31 ಅವರಿಗೆ 31 ಈಗ ಈ ಏಜ್ನಲ್ಲಿ. ಇಶಾಂತ್, ತಿಲಕ್, ಹಾರ್ದಿಕ್ ಸಿಕ್ಸರ್ಗಳ ಸುನಾಮಿ. ಸಂಜು ಒಂದು ಕಡೆ ಆದರೆ ಉಳಿದ ಬ್ಯಾಟ್ಸ್ಮನ್ಗಳನ್ನ ಕಮ್ಮಿ ಇರಲಿಲ್ಲ. ಇಶಾನ್ ಕಿಶನ್ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಂಡ್ರು. ಜೇಮಿ ಓವರ್ಟನ್ ಓವರ್ನಲ್ಲಿ 2 ಬೌಂಡರಿ ಬಾರಿಸಿದ್ರು. ಲಿಯಾಮ್ ಡಾಸನ್ ಅವರ ಮೊದಲ ಓವರ್ನಲ್ಲೇ 19 ರನ್ ಕೊಳ್ಳೆ ಹೊಡೆದ್ರು. ಇಶಾನ್ ಮತ್ತು ಸಂಜು ಜೋಡಿ ಮುಂಬೈ ಪ್ರೇಕ್ಷಕರಿಗೆ ಹಬ್ಬದ ಊಟ ಬಡಿಸ್ತು. ಆದರೆ ಅಸಲಿ ಮಜಾ ಇದ್ದಿದ್ದು ಎಂಡ್ನಲ್ಲೇ. ಶಿವಮ್ ದುಬೆ ಕ್ರೇಜಿಗೆ ಬಂದರು. ದುಬೆ ಅಂದ್ರೇ ದೂಡ್ತಾರೆ ಚೆನ್ನಾಗಿ ಅವರು ಬೌಂಡ್ರಿಯಿಂದ ಆಚೆಗೆ ಬೌಲ್ಗಳನ್ನು. ಸ್ಪಿನ್ನರ್ಗಳ ಪಾಲಿಗೆ ಯಮ. ಆದಿಲ್ ರಶೀದ್ ಎಸೆತಗಳನ್ನು ಅವರು ಸ್ಟ್ಯಾಂಡ್ಸ್ಗೆ ಆಡ್ತಾಯಿದ್ರು. ಚೆಂಡು ನನಗೆ ಬರೋಕ್ಕೆ ಇಷ್ಟ ಇಲ್ಲ ಗ್ರೌಂಡ್ಗೆ, ನಾನು ಗ್ಯಾಲರಿಲಿ ಇದ್ಕೊಂಡು ಮ್ಯಾಚ್ ನೋಡ್ತೀನಿ ಅನ್ನೋ ಥರದಲ್ಲಿ ಪದೇ ಪದೇ ಗ್ಯಾಲರಿಗೆ ಹೋಗ್ತಾಯಿತ್ತು. ತಿಲಕ್ ವರ್ಮಾ ಅವರ ಆಟದ ಬಗ್ಗೆ ಹೇಳಲೇಬೇಕು ನಿಮಗೆ. ಜೋಫ್ರಾ ಆರ್ಚರ್ ಅಂದರೆ ಎಲ್ಲರೂ ಭಯ ಪಡ್ತಾರೆ, ಆದರೆ ತಿಲಕ್ ವರ್ಮಾ ಆರ್ಚರ್ ಅವರ ಲೆಂತ್ ಬಾಲ್ಗಳನ್ನು ರೀಡ್ ಮಾಡಿ ಒಂದೇ ಓವರ್ನಲ್ಲಿ 3 ಸಿಕ್ಸರ್ ಹೊಡೆದುಬಿಟ್ರು. ಆ್ಯಸ್ ಇಫ್ ಅವರು ಜೋಫ್ರಾ ಆರ್ಚರೇ ಅಲ್ಲ ಅನ್ನೋ ಥರದಲ್ಲಿ. ಇದು ಇಂಗ್ಲೆಂಡ್ ಬೌಲರ್ಗಳ ಕಾನ್ಫಿಡೆನ್ಸನ್ನು ಕುಗ್ಗಿಸ್ಬಿಡ್ತು. ಕೊನೆಗೆ ಬಂದ ಹಾರ್ದಿಕ್ ಪಾಂಡ್ಯ, ನೋಡ್ರು ನಾನಿನ್ನೂ ಇದ್ದೀನಿ ಅಂತ ಹೇಳಿ ತೋರಿಸ್ಕೊಟ್ರು. ಕೊನೆ ಓವರ್ನಲ್ಲಿ 2 ಸಿಕ್ಸರ್ ಬಾರಿಸಿ ಟೀಮ್ ಸ್ಕೋರನ್ನು 250ರ ಗಡಿಯನ್ನು ದಾಟಿಸಿದ್ರು. 20 ಓವರ್ಗಳಲ್ಲಿ 253 ರನ್. ಇದು T20 ಸೆಮಿಫೈನಲ್ ಇತಿಹಾಸದಲ್ಲಿ ದಾಖಲೆ ಸ್ನೇಹಿತರೆ. 254 ಟಾರ್ಗೆಟ್ ಇಂಗ್ಲೆಂಡ್ಗೆ ಆರಂಭಿಕ ಆಘಾತ. 254 ರನ್ ಟಾರ್ಗೆಟ್ ಅಂದರೆ ಆರಂಭದಲ್ಲೇ ಹೇಳಿದ್ವಿ, ಇಂಡಿಯಾ ಮ್ಯಾಚ್ ಗೆದ್ದಾಯಿತು ಬಹುತೇಕ ಅಂತ ನಾವು ಅಂದ್ಕೊಂಡ್ವಿ. ಯಾಕಂದರೆ ನಮ್ಮ ಹತ್ರ ಬೌಲರ್ಗಳು ಚೆನ್ನಾಗಿದ್ದಾರಲ್ಲ, ಬೂಮ್ರಾ ಇದ್ದಾರಲ್ಲಕ್ಕಿಂತ ಮುಖ್ಯವಾಗಿ ಅಲ್ವಾ. ಹಾಗಾಗಿ ಆದರೆ ಮಾಡರ್ನ್ ಡೇ ಕ್ರಿಕೆಟ್ನಲ್ಲಿ ಯಾವ ಸ್ಕೋರ್ ಕೂಡ ಸೇಫ್ ಅಲ್ಲ. ಕ್ರಿಕೆಟ್ನಲ್ಲಿ ಯಾವತ್ತೂ ಡಿಸೈಡ್ ಆಯಿತು ಅಂತ ಹೇಳೋಕ್ಕೆ ಬರೋದಿಲ್ಲ. 6 ಬಾಲ್ಗೆ 7 ಸಿಕ್ಸ್ ಬೇಕು. 6 ಬಾಲ್ಗೆ 7 ಸಿಕ್ಸ್ ಬೇಕು ಅಂದರೂ ಕೂಡ ಮ್ಯಾಚ್ ಡಿಸೈಡ್ ಆಗಿಲ್ಲ. ಒಂದು ನೋ ಬಾಲ್ ಬಂದು ಕೂಡ ಅದು ಅಗೇನ್ 7 ಬಾಲು 6 ಹೋಗೋ ಅವಕಾಶ ಇದ್ದೇ ಇರುತ್ತೆ, ಸ್ಕೋಪ್ ಇದ್ದೇ ಇರುತ್ತೆ. ಸೊ ಅನ್ಸರ್ಟಿನಿಟಿ ಕ್ರಿಕೆಟ್ನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಇಂಗ್ಲೆಂಡ್ ಚೇಸಿಂಗ್ ಶುರು ಮಾಡಿತು, ಆದರೆ ಭಾರತದ ಬೌಲರ್ಗಳು ಆರಂಭದಲ್ಲೇ ಆಘಾತ ನೀಡಿದರು. ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ನಲ್ಲೇ ಫಿಲ್ ಸಾಲ್ಟ್ ಅವರ ವಿಕೆಟ್ ಕಿತ್ತರು. ಸಾಲ್ಟ್ ಮಿಸ್ ಟೈಮ್ ಮಾಡಿ ಔಟ್ ಆದರು. ಇದಾದ ತಕ್ಷಣ ಬೂಮ್ರಾ ಬಂದರು. ಇಡೀ ಮ್ಯಾಚ್ನ ಒನ್ ಆಫ್ ದಿ ಬೆಸ್ಟ್ ಬಾಲ್ ಅದು. ಹ್ಯಾರಿ ಬ್ರೂಕ್ ಡೇಂಜರಸ್ ಬ್ಯಾಟ್ಸ್ಮನ್, ಆದರೆ ಬೂಮ್ರಾ ಹಾಕಿದ ಆ ಸ್ಲೋ ಬಾಲ್ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಬ್ರೂಕ್ ವಿಫಲರಾದರು. ಬೇಗ ಬ್ಯಾಟ್ ಬೀಸಿದ್ರು. ಅಕ್ಷರ್ ಪಟೇಲ್ ಹಿಂದಕ್ಕೆ ಓಡ್ ಹೋಗಿ ಹಿಡಿದಂಥ ಅದ್ಭುತ ಕ್ಯಾಚ್ ಇದೆಯಲ್ಲ, ತಿರುಗಿಬಿಟ್ಟು ಓಡ್ ಹೋಗಿ ಬೌಂಡ್ರಿ ಕಡೆಗೆ ಓಡ್ ಹೋಗಿ ಹಿಡಿದ ಅದ್ಭುತ ಕ್ಯಾಚ್ ಇದೆಯಲ್ಲ, ಜಡ್ಜ್ ಮಾಡೋದಷ್ಟು ಈಸಿ ಇರಲಿಲ್ಲ. ಇನ್ನೇನು ಅವ್ರು ಅಂದ್ಕೊಂಡು ನಿಂತೇ ಬಿಟ್ಟಿದ್ರು, ಹಿಂಗೆ ಇಲ್ಲೇ ಇದೆ ಅಂತ ಹೇಳಿ. ನೋಡ್ರೆ ಬಾಲ್ ಮುಂದೆ ಇದೆ, ಸ್ವಲ್ಪ ತುಂಬ ಓಡ್ ಬಂದಿದ್ದಾರೆ, ಬಾಲ್ ಇಲ್ಲಿದೆ ಅಂತ ಹಿಂಗೆ ಅಂತಿದ್ದಾರೆ. ಆದರೆ ಇಲ್ಲಿಲ್ಲ, ಸ್ವಲ್ಪ ಮುಂದೆ ಇದೆ ಬಾಲು. ಲಾಸ್ಟ್ ಮೂಮೆಂಟ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜಡ್ಜ್ ಮಾಡಿ ಹಿಡಿದಿರೋ ಆ ಕ್ಯಾಚ್ ಇದೆಯಲ್ಲ, ಅದು ಮ್ಯಾಚ್ನ ಗತಿಯನ್ನು ಬದಲಿಸ್ಬಿಡ್ತು. ಅಲ್ಲಿಗೆ ನಿಲ್ಲಿಲ್ಲ. ಮತ್ತು ಸ್ಪಿನ್ ಮಾಂತ್ರಿಕ ವರುಣ್ ಚಕ್ರವರ್ತಿ ಎಂಟ್ರಿ ಕೊಟ್ಟರು. ಜೋಸ್ ಬಟ್ಲರ್ ಅವ್ರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಪವರ್ ಪ್ಲೇ ಮುಗ್ಜೋದ್ರ ಒಳಗಡೆ ಇಂಗ್ಲೆಂಡ್ನ ಟಾಪ್ 3 ಬ್ಯಾಟ್ಸ್ಮನ್ಗಳು ಪವಲಿಯನ್ ಸೇರಿಕೊಂಡ್ರು. ಎಲ್ಲರೂ ಅಂದ್ಕೊಂಡ್ರು ಮ್ಯಾಚ್ ಮುಗೀತು, ಇಂಡಿಯಾ ಈಸಿಯಾಗಿ ಗೆಲ್ಬೋದು ಅಂತ. ಆದರೆ ಇನ್ನೊಂದು ವಿಕೆಟ್ ಹೋಗಬೇಕಲ್ವಾ,
ಆವಾಗಲೇ ಗ್ಯಾರಂಟಿ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಯಾಕಂದರೆ ಯುವ ಆಟಗಾರ ಬೆಥೆಲ್ ಬೆಚ್ಚಿ ಬೀಳಿಸ್ತಾ ಇದ್ರು, ನಡುಕ ಹುಟ್ಟಿಸ್ತಾ ಇದ್ರು ಅವರು ನಮ್ಮ ಬೌಲರ್ಗಳಿಗೆ. ಹಾಗಿದ್ರೆ ಯಾರು ಈ ಜೇಕಬ್ ಬೆಥೆಲ್? ನಿನ್ನೆ ಮ್ಯಾಚ್ ನೋಡೋವರೆಗೂ ತುಂಬ ಜನಕ್ಕೆ ಪರಿಚಯ ಇರಲಿಕ್ಕಿಲ್ಲ. ಕ್ರಿಕೆಟ್ ನೋಡೋರಿಗೆ ಗೊತ್ತಿರುತ್ತೆ, ನಾವೆಲ್ಲ ಈ ಹಿಂದೆ ನೋಡಿದ್ದೀವಿ ಇವ್ರನ್ನ. ಆದರೆ ಟೀಮ್ ಇಂಡಿಯಾ ವಿರುದ್ಧ ಸೆಮೀಸ್ನಲ್ಲಿ ಅವರು ಆಡಿರೋ ಆಟ ನೋಡಿ ಭಾರತೀಯ ಫ್ಯಾನ್ಗಳ ಎದೆಯಲ್ಲಿ ರೈಲು ಓಡೋಕ್ಕೆ ಶುರುವಾಗಿತ್ತು. ನಿಜ ಅದು. ಭಾರತದ ಸ್ಟಾರ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವ್ರನ್ನ ಹೆಂಗೆ ಟಾರ್ಗೆಟ್ ಮಾಡಿದ್ರು ಅಂದರೆ ಮೊದಲ 3 ಎಸೆತಗಳನ್ನು ಕಂಟಿನ್ಯೂಸ್ 6ಗೆ ಅಟ್ಟುಬಿಟ್ರು. ವರುಣ್ ಚಕ್ರವರ್ತಿ 4 ಓವರ್ಗಳಲ್ಲಿ ಬರೋಬ್ಬರಿ 64 ರನ್ ಬಿಟ್ಕೊಟ್ರು. ಅಂದರೆ ಬೆಥೆಲ್ ಆರ್ಭಟ ಹೇಗಿತ್ತು ಯೋಚನೆ ಮಾಡಿ. ಅಕ್ಷರ್ ಪಟೇಲ್ ಕೂಡ ರನ್ ಲೀಕ್ ಮಾಡಿದ್ರು. ಟಾಮ್ ಬ್ಯಾಂಟನ್ ಕೂಡ ಬಂದು 2 ಬಾರಿಸ್ಬಿಟ್ರು ಅವ್ರಿಗೆ. ಒಂದು ಹಂತದಲ್ಲಂತೂ ಮ್ಯಾಚ್ ಹೋಯ್ತು. ವಿಲ್ ಜಾಕ್ಸ್ ಮತ್ತೆ ಬೆಥೆಲ್ ಹೊಡೆಯೋದು ನೋಡಿ ಹೋಯ್ತು ಮ್ಯಾಚ್ ಅಂತಾನೆ ಅನ್ಕೊಂಡ್ಬಿಟ್ವಿ ನಾವೆಲ್ಲ. 10 ಓವರ್ಗೆ 119 ರನ್ ಆಗಿತ್ತು. ಗೆಲ್ಲೋಕೆ 135 ರನ್ ಬೇಕಿತ್ತು. ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವ್ರು ಅಚೀವ್ ಮಾಡ್ತಾರೆ, ಏನು ಕಷ್ಟನೇ ಆಗ್ತಿಲ್ಲ ಬ್ಯಾಟಿಂಗ್ ಮಾಡೋಕೆ ಅನ್ನೋ ಥರದಲ್ಲಿತ್ತು. ಹಿಟ್ಟಿಂಗ್ ಸಿಕ್ಸಸ್ ಅಟ್ ವಿಲ್. ಮನ್ಸಿಗೆ ಬಂದಾಗ ಇವಾಗ 6 ಹೊಡಿತೀನಿ ಅಂತ ಹೇಳಿ ಹೇಳ್ಬಿಟ್ಟು ಹೊಡೆದಂಗಿತ್ತವೆಲ್ಲ. ಆದರೆ ಅಕ್ಷರ್ ಪಟೇಲ್ ಮತ್ತೊಮ್ಮೆ ಸೂಪರ್ ಮ್ಯಾನ್ ಫೀಲ್ಡಿಂಗ್ ಮಾಡಿದ್ರು. ಬೌಂಡ್ರಿ ಲೈನ್ ಹತ್ರ ಅದ್ಭುತ ರೀತಿಯಲ್ಲಿ ಬೌಂಡ್ರಿಗೆ ಹೋಗಿ ಒಳಗಡೆ ಬೀಳ್ತಾ ಇದ್ದ ಬಾಲ್ನ ಈ ಕಡೆಯಿಂದ ಬೌಂಡ್ರಿ ಕಡೆಗೆ ಹೋಗಿ ಹಿಂಗೆ ಹಿಡಿದು ನಿಲ್ಲಕ್ಕಾಗಲ್ಲ ಅಲ್ವಾ, ನಾವು ಆ ಕಡೆಗೆ ಮೂವ್ ಆಗ್ತಿರ್ತೀವಲ್ವಾ. ಕ್ಯಾಚ್ ಹಿಡಿದ್ರು ಕೂಡ ಹೋಗಿ ಬೌಂಡ್ರಿಂದ ಆಚೆ ಬೀಳೋ ಚಾನ್ಸಸ್ ಇರುತ್ತೆ. ಆ ವೆಲಾಸಿಟಿಗೆ ಓಡ್ತಿರೋ ವೇಗಕ್ಕೆ ಅವರು ಎಂಥ ಸಮಯ ಪ್ರಜ್ಞೆ ಅಂದರೆ ಕ್ಯಾಚ್ ಹೀಗೆ ಹಿಡಿದು ಬೌಂಡ್ರಿ ಆಚೆ ಹೋಗಿ ಬೀಳೋಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲೇ ಇದ್ದ ದುಬೆ ಕೈಗೆ ಬಾಲನ್ನು ಹಿಂಗೆ ಹಾಕಿ ಆ ಕಡೆ ಹೋಗಿ ಬಿದ್ದರು. ದುಬೆ ಕಾಯ್ತಾ ಇದ್ದವ್ರ ಥರ ಅದಕ್ಕೋಸ್ಕರನೇ ಕ್ಯಾಚ್ ಮಾಡಿರೋದನ್ನು. ಅದ್ಭುತ ಕ್ಯಾಚ್. ಎಗೇನ್ ಟರ್ನಿಂಗ್ ಪಾಯಿಂಟ್ ಆಯಿತು. ಆದರೆ ಬೆಥೆಲ್ ಇನ್ನೂ ಔಟ್ ಆಗಿರಲಿಲ್ವಲ್ಲ. ಜಾಕ್ಸ್ ಹೋದರು, ಬೆಥೆಲ್ ಇನ್ನೂ ಇದ್ರು. ಡೆತ್ ಓವರ್ ಡ್ರಾಮಾ, ಬೂಮ್ರಾ ಬ್ರಹ್ಮಾಸ್ತ್ರ. ಸ್ನೇಹಿತರೆ, ಮ್ಯಾಚ್ ಕೊನೆ ಹಂತಕ್ಕೆ ಬರ್ತಾ ಇತ್ತು. ರಿಕ್ವೈರ್ಡ್ ರನ್ ರೇಟ್ ಏರ್ತಾ ಇತ್ತು. ಇಂಗ್ಲೆಂಡ್ ಏನು ಮಾಡಿತ್ತು, ರಿಕ್ವೈರ್ಡ್ ರನ್ ರೇಟ್ನ 13-14 ರನ್, ಅದು ಆ ಟಾರ್ಗೆಟ್ನ ಹತ್ರಕ್ಕೆ ನಾವು ಇರಬೇಕು ಅನ್ನೋ ಥರದಲ್ಲಿ ಸ್ಕೋರ್ ಮಾಡ್ತಾ ಬಂದಿದ್ರು. ವಿಕೆಟ್ ಹೋದರೂ ಅವ್ರು ಬಗ್ಗಿರಲಿಲ್ಲ. ಆದರೆ ಬರ್ತಾ ಬರ್ತಾ ಲಾಸ್ಟಿಗೆ ಚೂರು ಅದು ಇನ್ಕ್ರೀಸ್ ಆಗೋಕೆ ಶುರು ಆಯಿತು. ಜೊತೆಗೆ ಅವ್ರ ತಲೆಯಲ್ಲಿ ಬೂಮ್ರಾ ಭಯ ಇತ್ತು. ಇನ್ನು ಬೂಮ್ರಾದ 2 ಓವರ್ ಇದೆಯಲ್ವಾ, 14-15 ಓವರ್ ಆಯಿತು ನಿಜ. ಆದರೆ ನೆಕ್ಸ್ಟ್ 5 ಓವರ್ಸಲ್ಲಿ 2 ಬೂಮ್ರಾ ಓವರ್ಸ್ ಇದೆಯಲ್ವಾ, ಏನು ಕತೆ ಅನ್ನೋ ಒಂದು ಆತಂಕದಲ್ಲೇ ಅವರಿದ್ರು. ಆವಾಗ ಸೂರ್ಯಕುಮಾರ್ ಯಾದವ್, ನಮ್ಮ ಟೀಮ್ ಇಂಡಿಯಾದ ಬ್ರಹ್ಮಾಸ್ತ್ರ, ನಮ್ಮ ಬ್ರಹ್ಮೋಸ್ ಬೂಮ್ರಾರನ್ನು ಕಣಕ್ಕಿಳಿಸೋಕೆ ಬಿಟ್ಟರು. 16ನೇ ಓವರ್ ಮ್ಯಾಚಿನ ಅತ್ಯಂತ ನಿರ್ಣಾಯಕ ಓವರ್ ಆಯಿತು. ಬೂಮ್ರಾ ಬರೀ 8 ರನ್ ಕೊಟ್ಟರು. ಆ ರೀತಿ ರನ್ ಹೊಳೆ ಹರಿತಾ ಇದ್ದ ಆ ಫ್ಲೋನಲ್ಲಿ ಬೂಮ್ರಾ ಬಂದು ಅಣೆಕಟ್ಟು ಹಾಕಿಬಿಟ್ರು. ಅಲ್ಲಿ ಸೆಟ್ ಆಗಿದ್ದ ಬ್ಯಾಟ್ಸ್ಮನ್ಗಳಿದ್ರೂ ಕೂಡ ಬೂಮ್ರಾ ರನ್ ಗಳಿಸೋಕೆ ಈಸಿ ಆಗಲಿಲ್ಲ. ಕಷ್ಟಪಟ್ಟರು ಅವರು ಬೂಮ್ರಾ ವಿರುದ್ಧ ಆಡೋಕ್ಕೆ. ಕಾಲಿಗೆ ಹಾಕ್ತಾಯಿದ್ರು ಬೂಮ್ರಾ. ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಯಿತು. 1-2 ಹಿಂಗೆ ತೆಗಿಯೋಕ್ಕೆ ಶುರು ಮಾಡಿದ್ರು. ಆದರೆ ನೆಕ್ಸ್ಟ್ ಹರ್ಷದೀಪ್ ಬಂದರು. ಹರ್ಷದೀಪ್ ಓವರ್ನಲ್ಲಿ ಮೊದಲ 4 ಬಾಲ್ ಚೆನ್ನಾಗಿ ಅದ್ಭುತವಾಗಿ ಅವರು ಕೂಡ ಬೂಮ್ರಾ ಥರನೇ ಬೌಲಿಂಗ್ ಮಾಡಿದ್ರು. ಆದರೆ ಎಲ್ರಿಗೂ ಕೂಡ ಅಷ್ಟು ನೀಟಾಗಿ ಅದ್ಭುತವಾಗಿ ಯಾರ್ಕರ್ಗಳನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಲ್ವಲ್ಲ ಬೂಮ್ರಾ ಥರನೇ. ಲಾಸ್ಟ್ 2 ಬಾಲ್ನಲ್ಲಿ ಮತ್ತೆ ರನ್ ಲೀಕ್ ಆಯಿತು ಇವರ ಹರ್ಷದೀಪ್ ಓವರ್ನಲ್ಲಿ. ಕೊನೆಗೆ ಲಾಸ್ಟಿಗೆ ಸಮೀಕರಣ ಹೆಂಗೆ ಬಂದು ನಿಂತು ಅಂದರೆ 18 ಬಾಲ್ಗಳಲ್ಲಿ 45 ರನ್ಸ್, 45 ರನ್ ಬೇಕು ಅಂತ ಆಯಿತು. ಆಗ ಮತ್ತೆ ಬಂದರು ಜಸ್ಪ್ರೀತ್ ಬೂಮ್ರಾ. 18ನೇ ಓವರ್. ಈ ಓವರ್ನಲ್ಲಿ ಬೂಮ್ರಾ ಕೊಟ್ಟಿದ್ದು ಕೇವಲ 6 ರನ್, ಜಸ್ಟ್ 6. T20 ಮ್ಯಾಚ್ನಲ್ಲಿ ಅದರಲ್ಲೂ ಕೂಡ 250+ ರನ್ ಹೋಗಿರೋ ಪಿಚ್ನಲ್ಲಿ 18ನೇ ಓವರ್ನಲ್ಲಿ ಬಂದು 6 ರನ್ ಕೊಡೋದು ಅಂತ ಹೇಳಿದ್ರೆ ಮ್ಯಾಚನ್ನೇ ಗೆಲ್ಲಿಸ್ಕೊಡೋ ಓವರ್ ಅದು. ಬೂಮ್ರಾರ ಕ್ಲಾಸ್ ಅದು. ಇದೇ ಓವರ್ ಮ್ಯಾಚ್ನ ರಿಸಲ್ಟನ್ನು ಡಿಸೈಡ್ ಮಾಡ್ತು. ಬೆಥೆಲ್ ಸೆಂಚುರಿ ಬಾರಿಸೋರಿ ನಡುವೆ 105 ರನ್, 48 ಬಾಲ್. ನಿಜಕ್ಕೂ ಅದ್ಭುತ ಇನ್ನಿಂಗ್ಸ್. ಆದರೆ ಬೂಮ್ರಾ ಮುಂದೆ ಅವರ ಆಟ ನಡೀಲಿಲ್ಲ. ಕೊನೆ ಓವರ್ ಥ್ರಿಲ್ಲರ್, ಗೆಲುವಿನ ದಡ ಸೇರಿದ ಭಾರತ. ಇರೋ 12 ಬಾಲ್ಗಳಲ್ಲಿ 39 ರನ್ ಬೇಕಾಗಿತ್ತು. ಹಾರ್ದಿಕ್ ಪಾಂಡ್ಯ 19ನೇ ಓವರ್ ಹಾಕಿದ್ರು. ಮೊದಲ ಎಸೆತವೇ 6 ಹೋಯಿತು. ಬೆಥೆಲ್ ಸೆಂಚುರಿಯನ್ನು ಪೂರೈಸಿದ್ರು. ಆವಾಗ ಎದೆನಲ್ಲಿ ಡವಡವ ಶುರುವಾಯಿತು. ಆದರೆ ಹಾರ್ದಿಕ್ ಎದೆಗುಂದಿಲ್ಲ, ಮತ್ತೆ ಕಮ್ಬ್ಯಾಕ್ ಮಾಡಿದ್ರು. ಮುಂದಿನ 5 ಬಾಲ್ಗಳಲ್ಲಿ ಬರೀ 3 ರನ್ ಕೊಟ್ಟರು. ಚೆನ್ನಾಗಿ ಬಾಲ್ ಮಾಡಿದ್ರು. ಇದು ಇಂಗ್ಲೆಂಡ್ ಸೋಲನ್ನು ಖಚಿತಪಡಿಸಿತು. ಕೊನೆ ಓವರ್ನಲ್ಲಿ ಗೆಲ್ಲೋಕೆ 30 ರನ್ ಬೇಕಾಗಿತ್ತು. ಬೌಲಿಂಗ್ ಮಾಡಿದ್ದು ಶಿವಮ್ ದುಬೆ. 30 ರನ್ ಡಿಫೆಂಡ್ ಮಾಡೋದು ಕಷ್ಟ ಅಲ್ಲ. ದುಬೆ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು. ಅಂತಿಮವಾಗಿ ಭಾರತ 7 ರನ್ಗಳಿಂದ ರೋಚಕ ಜಯ ಸಾಧಿಸಿತು. ಬ್ರಿಟಿಷರ ಬಾಯಿಗೆ ಬಂದಿದ್ದ ಲಡ್ಡನ್ನು ಭಾರತ ವಾಪಸ್ ಕಸ್ಕೊಂಡು ನಂದಿದು ಅಂತ ಹೇಳ್ತು. ಫೈನಲ್ಗೆ ಲಗ್ಗೆ ಇಡ್ತು. ಸಂಜು ಸ್ಯಾಮ್ಸನ್ 89 ರನ್ ಪಂದ್ಯ ಶ್ರೇಷ್ಠ ಪ್ರದರ್ಶನ ನೀಡಿದ್ರೆ, ಬೌಲಿಂಗ್ನಲ್ಲಿ ಬೂಮ್ರಾ 33ಕ್ಕೆ 1 ವಿಕೆಟ್ ಮತ್ತು ಹಾರ್ದಿಕ್ ಪಾಂಡ್ಯ 38ಕ್ಕೆ 2 ವಿಕೆಟ್ ಹೀರೋಗಳಾದರು. ಹಾರ್ದಿಕ್ ಪಾಂಡ್ಯ ಅಂತೂ ಬ್ಯಾಟಿಂಗ್ ಲಾಸ್ಟಿಗೆ ಕ್ಯಾಮಿಯೋ ಅಪಿಯರೆನ್ಸ್, ಹಾಗೆ ಸ್ನೇಹಿತರೆ ಫೀಲ್ಡಿಂಗ್, ಅದ್ಭುತವಾಗಿ ಫೀಲ್ಡಿಂಗ್ ಕೂಡ ಮಾಡಿದ್ರು. ಬೆಥೆಲ್ ರನ್ ಅವ್ರು ರನ್ಔಟ್ ಮಾಡಿದ ರೀತಿ ಇತ್ತಲ್ಲ, ಅದು ಕೂಡ ನಿರ್ಣಾಯಕ ಆಯಿತು. ಕಡೆಗಳಿಗೆಯಲ್ಲಿ ಸ್ಟ್ರೈಕಿಂಗ್ ನಾನು ಇರಬೇಕು ಅಂತ ಹೇಳಿ ಅವರು ಡಬಲ್ ತೆಗಿಲಿಕ್ಕೆ ಟ್ರೈ ಮಾಡಿದ್ರು ಬೆಥೆಲ್. ಆವಾಗ ಬೌಂಡ್ರಿ ಲೈನ್ನಲ್ಲಿ ಹೋಗಿ ಅದ್ಭುತವಾಗಿ ಇನ್ನೇನು 4 ಹೋಯ್ತು ಅನ್ನೋ ಬಾಲ್ನ ಫೀಲ್ಡ್ ಮಾಡಿ
ಅದನ್ನು ಬ್ಯಾಟ್ಸ್ಮನ್ ಎಂಡ್ಗೆ, ನಾನ್ ಸ್ಟ್ರೈಕರ್ ಎಂಡ್ಗೆ ಥ್ರೋ ಮಾಡೋದು ಈಸಿ ಲಾಂಗ್ನಿಂದ. ಆ ಕಡೆ ವಿಕೆಟ್ ಕೀಪರ್ ಸೈಡ್ಗೆ, ಬ್ಯಾಟ್ಸ್ಮನ್ ಎಂಡ್ಗೆ ಅದನ್ನು ಥ್ರೋ ಮಾಡಿ ಅದನ್ನು ಇವರು ಸಂಜು ಸ್ಯಾಮ್ಸನ್ ಅದ್ಭುತವಾಗಿ ಅಲ್ಲಿ ಫೀಲ್ಡ್ ಮಾಡಿ ಅದನ್ನು ರನ್ಔಟ್ ಮಾಡಿಬಿಟ್ರು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿತ್ತು ಮ್ಯಾಚ್ನಲ್ಲಿ. ಮುಂದೆ ಕಿವೀಸ್ ಸವಾಲು, ಕಪ್ ನಮ್ದೇನಾ? ಸ್ನೇಹಿತರೆ, ಈಗ ಫೈನಲ್ ಫೈಟ್ ನಮ್ಮ ಎದುರಾಳಿ ನ್ಯೂಜಿಲೆಂಡ್. ಕಿವೀಸ್ ಅಂದರೆ ICC ಟೂರ್ನಿಗಳಲ್ಲಿ ನಮಗೆ ಯಾವಾಗಲೂ ಕಷ್ಟ ಕೊಡೋ ಟೀಮೇ ಅದು. ಆದರೆ ಈ ಸಲ ಟೀಮ್ ಇಂಡಿಯಾ ಇರೋ ಫಾರ್ಮ್ ನೋಡ್ತಾ ಇದ್ದರೆ ಕಪ್ ನಮ್ಮದು ಅನ್ನೋ ಭರವಸೆ ಮೂಡ್ತಾ ಇದೆ. ಒಂದೇ ಒಂದು ಚಿಂತೆ ಅಂದರೆ ನಮ್ಮ ಸ್ಪಿನ್ ಬೌಲಿಂಗ್. ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಸೆಮಿಫೈನಲಲ್ಲಿ ಸಖತ್ ದುಬಾರಿಯಾಗಿದ್ದಾರೆ. ಫೈನಲ್ ಮ್ಯಾಚ್ಗೂ ಮುಂಚೆ ಈ ಏರಿಯಾದಲ್ಲಿ ಸುಧಾರಣೆ ಆಗಲೇಬೇಕು. ಬ್ಯಾಟಿಂಗ್ ಬಗ್ಗೆ ಅಂತೂ ಮಾತನಾಡೋದೇ ಬೇಡ, ಸಿಕ್ಕಾಪಟ್ಟೆ ಫಾರ್ಮ್ನಲ್ಲಿದ್ದಾರೆ. ಸಂಜು, ತಿಲಕ್, ದುಬೆ, ಹಾರ್ದಿಕ್ ಒಬ್ರಿಗಿಂತ ಒಬ್ಬರು ಚಚ್ತಾ ಇದ್ದಾರೆ. ಸೊ ಭಾನುವಾರದ ಫೈನಲ್ನಲ್ಲಿ ಭಾರತ ನ್ಯೂಜಿಲೆಂಡನ್ನು ಸೋಲಿಸಿ ಮತ್ತೊಮ್ಮೆ ವಿಶ್ವಕಪ್ ಎತ್ತಿ ಹಿಡಿಯುತ್ತಾ? ಅದು ಈಗಿರುವಂಥ ಕುತೂಹಲ ಮತ್ತು ಥ್ರಿಲ್. ಇದಕ್ಕೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಕೇವಲ ಈ ರೀತಿಯ ಕ್ರಿಕೆಟ್ ಮಾಹಿತಿಯಲ್ಲ, ನಿಮ್ಮ ನಾಲೆಜ್ ಎನ್ಹ್ಯಾನ್ಸ್ ಮಾಡುವಂತಹ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಜಾಯಿನ್ ಆದಾಗ ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.